ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರು ಪಾಲ್ಗೊಳ್ಳಲು ಇದೇ 31ನೇ ಜುಲೈ ತಿಂಗಳು ಮತ್ತು ಸೂರ್ಯಕಾಂತಿ ಬೆಳೆಗೆ ಆಗಸ್ಟ್ 15, 2025 ಕೊನೆಯ ದಿನಾಂಕವಾಗಿರುತ್ತದೆ. ಕಾರಣ ಪ್ರಮುಖ ಬೆಳೆಗಳಾದ ಸೋಯಾ, ಅವರೆ, ತೊಗರಿ, ಹೆಸರು, ಉದ್ದು ಇತ್ಯಾದಿ ಬೆಳೆಗಳಿಗೆ ಎಲ್ಲರೂ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನೋಂದಣಿ ಮಾಡಿಕೊಳ್ಳಲು ತಮ್ಮ ಹತ್ತಿರದ ಗ್ರಾಮ್ 1, ಸಿಎಸ್ಸಿ ಸೆಂಟರ್, ಕರ್ನಾಟಕ 1, ಬ್ಯಾಂಕ್ಗಳು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಪಿಕೆಪಿಎಸ್ಗಳಲ್ಲಿ ತಾವೆಲ್ಲರೂ ಹೋಗಿ ತಪ್ಪದೇ ನೋಂದಣಿ ಮಾಡಿ ಈ ವಿಮಾ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದನ್ನ ಯಾಕೆ ಮತ್ತು ಯಾವ ರೀತಿಯಲ್ಲಿ ಮಾಡಿಸಿಕೊಳ್ಳಬೇಕು ಅನ್ನೋದನ್ನ ನೋಡಿಕೊಳ್ಳೋಣ. ಹಾಲಿ ಇರುವ ಬೆಳೆಗಳಿಗೆ ಬರ, ಶುಷ್ಕ ಪರಿಸ್ಥಿತಿ, ಆಳೆಕಲ್ಲು ಮಳೆ, ಭೂಕುಸಿತ ಮುಂತಾದವುಗಳಿಂದ ಇಳುವರಿ ನಷ್ಟ ಸಂಭವಿಸಿದ್ದಲ್ಲಿ ಸಮಗ್ರ ವಿಮಾ ಭದ್ರತೆಯನ್ನ ಒದಗಿಸಲಾಗುತ್ತದೆ. ಕಟಾವಿನ ನಂತರ ಬೆಳೆಯನ್ನು ಗುಚ್ಛಗಳಾಗಿ ಕಟ್ಟಿ ಜಮೀನಿನಲ್ಲೇ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ 14 ದಿನಗಳೊಳಗೆ ಆಳೆಕಲ್ಲು ಮಳೆ, ಚಂಡಮಾರುತ ಹಾಗೂ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದರೆ ನಷ್ಟದ ನಿರ್ಧರಣೆಯನ್ನು ವ್ಯಕ್ತಿಗತ ತಾಕು ಅಥವಾ ಹೊಲದ ಆಧಾರದ ಮೇಲೆ ನಿರ್ಧರಿಸಿ ನಷ್ಟ ಪರಿಹಾರ ಒದಗಿಸಲಾಗುತ್ತದೆ. ಈ ಮೇಲೆ ನೀಡಲಾದ ಎರಡೂ ಪರಿಸ್ಥಿತಿಗಳಲ್ಲೂ ವಿಮೆಗೆ ಒಳಪಟ್ಟ ರೈತರು 74 ತಾಸು ಅಂದರೆ 3 ದಿನಗಳಲ್ಲಿ ವಿಮಾ ಕಂಪನಿ, ಬ್ಯಾಂಕ್ ಅಥವಾ ಕೃಷಿ ಇಲಾಖೆ ಮೂಲಕ ದೂರು ದಾಖಲಿಸುವುದು ಕಡ್ಡಾಯವಾಗಿದೆ. ಇಲ್ಲಿ ಈ ಪಾಯಿಂಟ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡದೇ ಇದ್ರೆ ನಿಮಗೆ ಇನ್ಶೂರೆನ್ಸ್ ಲಭ್ಯ ಆಗೋದಿಲ್ಲ. ಯೋಜನೆಯ ಸಾಲ ಪಡೆದ ರೈತರಿಗೆ ಹಾಗೂ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ. ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆಯಲ್ಲಿ ಸರಾಸರಿ ಇಳುವರಿಯು ಪ್ರಾರಂಭಿಕ ಇಳುವರಿಗಿಂತ ಕಡಿಮೆಯಾದರೆ ಇಳುವರಿ ಕೊರತೆಗೆ ಅನುಗುಣವಾಗಿ ಸದರಿ ವಿಮಾ ಘಟಕದಲ್ಲಿ ಬೆಳೆ ವಿಮೆಗೆ ಒಳಪಟ್ಟ ರೈತರು ವಿಮಾ ಪರಿಹಾರ ಮೊತ್ತ ಪಡೆಯಲು ಅರ್ಹರಾಗಿರುತ್ತಾರೆ. ಸಾಲ ಪಡೆದ ರೈತರು ತಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಕೊನೆಯ ದಿನಾಂಕದ ಮೊದಲು ತಮ್ಮ ಖಾತೆಯಿಂದ ವಿಮೆಯ ಮೊತ್ತವನ್ನು ಕಡಿತ ಮಾಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಮುಖ್ಯವಾಗಿ ಬೆಳೆ ವಿಮೆ ಪರಿಹಾರ ಪಡೆಯಲು ನಿಮ್ಮ ಆಧಾರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಬೆಳೆ ವಿಮೆ ಒಳಗೊಂಡಂತೆ ಇತರೆ ಯಾವುದೇ ನೇರ ಲಾಭ ವರ್ಗಾವಣೆ ಅಥವಾ ಡಿಬಿಟಿ ಪಡೆಯಲು ಆಧಾರ್ ಕಡ್ಡಾಯ. ಆದ್ದರಿಂದ ಕೂಡಲೇ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಆಧಾರ್ ವಿವರಗಳನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿ ಮತ್ತು ಅರ್ಹ ಬೆಳೆ ವಿಮಾ ಪರಿಹಾರ ಮೊತ್ತವನ್ನು ಇತ್ಯರ್ಥಿಪಡಿಸಿಕೊಳ್ಳಿ. ಮುಂದುವರೆದು ಯಾವ ಬೆಳೆಗಳಿಗೆ ಎಷ್ಟು ಪ್ರೀಮಿಯಂ ಅಥವಾ ಕಂತಿನ ಮೊತ್ತವನ್ನ ರೈತರು ಪಾವತಿ ಮಾಡಬೇಕು ಎಂಬುದನ್ನು ನೋಡಿಕೊಳ್ಳೋಣ. ಸೋಯಾ ಅವರಿಗೆ 331 ರೂಪಾಯಿ, ಅದೇ ರೀತಿ ಭತ್ತ ಮಳೆಯಾಶ್ರಿತ 289 ರೂಪಾಯಿ, ಜೋಳ 30 ಅಥವಾ 31 ರೂಪಾಯಿ, ಮೆಕ್ಕೆಜೋಳ 126 ರೂಪಾಯಿ, ತೊಗರಿ 388, ಹತ್ತಿ 844, ಸಜ್ಜೆ 17 ರೂಪಾಯಿ, ಉದ್ದು 129 ರೂಪಾಯಿ, ಎಳ್ಳು 101 ರೂಪಾಯಿ, ಹೆಸರು 269 ಹಾಗೂ ನೆಲಗಡಲೆ 326 ರೂಪಾಯಿನ ಕಂತನ್ನ ನೀವು ಪಾವತಿ ಮಾಡ್ಕೋಬೇಕಾಗತ್ತೆ. ನೆನಪಿಡಿ ರೈತ ಬಾಂಧವರೇ, ಇದೊಂದು ಸಣ್ಣ ಮೊತ್ತವಾಗಿದ್ದು ಕೇವಲ 1.5ರಿಂದ 5% ವರೆಗೂ ನೀವು ಪಾವತಿ ಮಾಡುತ್ತಿದ್ದು ಉಳಿದ ಕಂತಿನ ಹಣವನ್ನ ಸರ್ಕಾರದವರೇ ಭರಿಸಿ ನಿಮಗಾಗಿರುವ ನಷ್ಟವನ್ನ ಭರಿಸ್ತಾರೆ. ಆದ್ದರಿಂದ ಬೆಳೆಯ ವಿಚಾರದಲ್ಲಿ ಯಾವುದೇ ಒಂದು ಅಸಡ್ಡೆಯನ್ನ ತೋರಿಸದೆ ಆದಷ್ಟು ಬೇಗ ವಿಮೆಯನ್ನು ಮಾಡಿಸಿ ಇದರ ಸದುಪಯೋಗಿ ಪಡೆದುಕೊಳ್ಳಬೇಕು ಎಂಬುದನ್ನ ಕೇಳ್ಕೊಳ್ತೇನೆ. ಧನ್ಯವಾದಗಳು.